ಮಾಡಿಕೊಡ್ಬೇಕು ಅಂತ ಮನವಿಯನ್ನ ಮಾಡಿಕೊಂಡ್ರು. ನಮ್ಮ ನಾಯಕರಿಲ್ಲ, ನಮ್ಮ ಪ್ರತಿನಿಧಿಸೋರಿಲ್ಲ ಅಂತ ಹೇಳಿ ನೀವು ಹಿಂದೇಟ್ ಹಾಕೋದು ಬೇಡ. ಜೆಡಿಎಸ್ ಕಾರ್ಯಕರ್ತರಿಗೂ ನಮ್ಮ ಮನೆ ಬಾಗಿಲು ಓಪನ್ ಇದೆ, ಬಿಜೆಪಿ ಕಾರ್ಯಕರ್ತರಿಗೂ ನಮ್ಮ ಮನೆ ಬಾಗಿಲು ಓಪನ್ ಇದೆ. ಏನೇ ಕೆಲಸ ಇದ್ರು, ಏನೇ ಸಹಾಯ ಇದ್ರು ಬಂದು ಮುಕ್ತವಾಗಿ ನಮ್ಮನ್ನ ಕೇಳಿ ಕೆಲಸ ಮಾಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ಜನತಾದಳದ ನನ್ನ ಕಾರ್ಯಕರ್ತರಿಗೆ ನಾನು ಹೇಳೋದಿಷ್ಟೇ, ಇವತ್ತು ಹಿಂದೆ ನಾನೇ ರಾಜಕೀಯವಾಗಿ ಬಿಜೆಪಿ ದೂರ ಇಡಬೇಕು ಅಂತೇಳಿ ಇವತ್ತು ಅನಿತಾ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಟ್ಟು ನಾವೆಲ್ಲ ನಿಂತು ಸಹಾಯ ಮಾಡಿದ್ವು. ಕುಮಾರಸ್ವಾಮಿ ಅವ್ರಿಗೂ ಮಾಡಿದ್ರು. ಆದ್ರೆ ನಾನು ಹಿಂದೆ ಏನಾಯ್ತು ಅನ್ನೋದನ್ನ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ನಾನು ಜನತಾದಳ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಈ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮಗೂ ಕೂಡ ಈ ಡಿ ಕೆ ಶಿವಕುಮಾರ್ ಇದ್ದಾನೆ. ನನ್ನ ಮನೆ ಬಾಗಿಲು ನಿಮಗೂ ಕೂಡ ತೆರೆದಿದೆ. ನೀವು ಕೂಡ ನನ್ನನ್ನ ಯಾವ ರೀತಿ ಉಪಯೋಗಿಸಿಕೊಂಡು ನಿಮಗೂ ಒಳ್ಳೇದಾಗ್ಲಿಕ್ಕೆ ನಾನು ಎಲ್ಲ ತರದ ನಿಮ್ಗೆ ಸಹಕಾರ ಕೊಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ಈ ತಾಲೂಕಲ್ಲಿ ಏನು ಅವಕಾಶ ಇದೆ ನಾನು ಆಗಾಗ ಹೇಳ್ತಾ ಇದ್ದೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಸಿಕ್ಕಂತ ಅವಕಾಶದಲ್ಲಿ ಪ್ರಾಮಾಣಿಕವಾಗಿ ನಾವು ಉಪಯೋಗಿಸಿಕೊಂಡು ನಿಮ್ಮ ಸೇವೆಯನ್ನ ಮಾಡಬೇಕು ಅಂತೇಳಿ ದೇವರು 4 ಋಣ ತೀರಿಸಬೇಕು ಅಂತ ಹೇಳ್ತಾನೆ. ಒಂದು ಹೋದಲ್ಲಿ ಬಂದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅಭೂತಪೂರ್ವ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿ ಅವರನ್ನ ಭವ್ಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ನೂತನ ಸಿಎಂ ಆಗಿ ಪದಗ್ರಹಣ ಮಾಡಿದ ಬಳಿಕ ಇದೀಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ತವರು ಕ್ಷೇತ್ರದ ಸಂಚಾರವನ್ನ ನಡೆಸ್ತಾ ಇರುವಂತದ್ದು. ತನ್ನ ತವರು ಕ್ಷೇತ್ರ ಕನಕಪುರದಲ್ಲಿ ಇವತ್ತು ತನ್ನ ಸಂಚಾರವನ್ನ ನಡೆಸ್ತಾ ಇರುವಂತದ್ದು. ಪ್ರತಿಯೊಂದು ಭಾಗದಲ್ಲೂ ಹೋಗಿ ತನ್ನ ಬೆಂಬಲಿಗರು, ತನ್ನ ಕಾರ್ಯಕರ್ತರನ್ನ ಭೇಟಿ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಂತೆ ಸಾವಿರಾರು ಜನ ಡಿ ಕೆ ಶಿವಕುಮಾರ್ ಅವರನ್ನ ನೋಡ್ಲಿಕ್ಕೆ, ಅವರ ಮಾತುಗಳನ್ನ ಕೇಳಲಿಕ್ಕೆ ಬಂದು ಸೇರಿರುವಂತದ್ದು. ಸದ್ಯ ನಾನೀಗ ಹುಣಸನಹಳ್ಳಿ ಗ್ರಾಮದಲ್ಲಿದ್ದೀನಿ. ಈ ಒಂದು ಗ್ರಾಮದಲ್ಲೂ ಕೂಡ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಒಂದಿಷ್ಟು 2028ರ ಚುನಾವಣೆಗೆ ಯಾವ ರೀತಿಯಾಗಿ ತಯಾರಿಗಳು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಂತ ಇದೆ. ಒಂದು ಕಡೆಯಲ್ಲಿ ಸಿಎಂ ಆಗಿ ಆಗಿರುವ ಒಂದು ಸಂತೋಷ, ಮತ್ತೊಂದು ಕಡೆಯಲ್ಲಿ ಗೆಲ್ಲಿಸಿಕೊಟ್ಟಂತಹ ಜನರಿಗೆ ಒಂದು ಕೃತಜ್ಞತೆಯನ್ನ ನೀಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನ ನೀಡಿರುವಂತದ್ದು. ಪ್ರತಿ ಭಾಗದಲ್ಲಿ, ಪ್ರತಿ ಜಾಗದಲ್ಲಿ ಹೋದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಜನರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಕನಕಪುರದಲ್ಲಿ ಯಾವುದೆಲ್ಲ ಯೋಜನೆಗಳನ್ನ ಜಾರಿಗೆ ತರಬೇಕು, ಯಾವೆಲ್ಲ ಯೋಜನೆಗಳನ್ನ ಮಾಡ್ತೀನಿ ಅನ್ನುವಂತಹ ಭರವಸೆಗಳನ್ನ ಕೂಡ ನೀಡ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಭರವಸೆಗಳು ಮತ್ತೆ 2 ವರ್ಷದ ಅವಧಿ ಏನಿದೆ ಆ ಒಂದು ಅವಧಿಯಲ್ಲಿ ಯಾವೆಲ್ಲ ಕಾರ್ಯಗಳನ್ನ ಮಾಡಬೇಕು ಅನ್ನುವಂತಹ ಚಿಂತನೆಯನ್ನ ಮಾಡಿದ್ರೆ, ಮತ್ತೊಂದು ಭಾಗವಾಗಿ ಮುಂದಿನ ಚುನಾವಣೆಗೆ ಇಂದಿನಿಂದನೇ ಎಲ್ಲೋ ಒಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರತಿ ಜಾಗದಲ್ಲಿ ಹೋದಾಗ ಮುಂದಿನ ಚುನಾವಣೆಯ ಬಗ್ಗೆ ಧ್ವನಿಯನ್ನ ಎತ್ತುತ್ತಾ ಇರದೆ, ಮುಂದಿನ ಚುನಾವಣೆ ಬಗ್ಗೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. 2028ರಲ್ಲಿ ಚುನಾವಣೆ ಹೇಗಿರಬೇಕು, ಮತ್ತೆ ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಈಗಲಿಂದಲೇ ಕನಕಪುರ ಜನತೆ ಮಾಡಿಕೊಳ್ಳಬೇಕು, ಅವರ ಕಾರ್ಯಕರ್ತರು, ಅವರ ಬೆಂಬಲಿಗರು ಮಾಡ್ಕೋಬೇಕು ಅನ್ನುವಂತಹ ಮಾತುಗಳನ್ನ ಕೂಡ ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಇದೀಗ SIR ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ SIR ವಿಚಾರ ಏನಿದೆ ಆ ಒಂದು SIR ವಿಚಾರವನ್ನ ಮಾಡಿಕೊಂಡು ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯಾಗಿ ಈ ಒಂದು SIR ನಿಂದಾಗಿ ಮತದಾರರ ಪಟ್ಟಿಯನ್ನ ಕೈ ಬಿಡಲಾಗಿದೆ, ಮತದಾರರನ್ನ ಆ ಒಂದು ಪಟ್ಟಿಯಿಂದ ಕೈ ಬಿಡಲಾಗಿದೆ ಅನ್ನೋದರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಯುವ ಜನತೆಗೆ SIR ಬರ್ತಾ ಇದೆ, ಹೀಗಾಗಿ ಮುಂದಿನ ಚುನಾವಣೆಗೋಸ್ಕರ ನೀವು ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿ ಅನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ರವಾನೆ ಮಾಡ್ತಾ ಇರುವಂತದ್ದು. ಇದರಿಂದಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಮೊದಲ ವಾರದಲ್ಲೇ ಇದೀಗ ತನ್ನ ಕ್ಷೇತ್ರಕ್ಕೆ ಬಂದು ಮುಂದಿನ ಚುನಾವಣೆಗೆ ಸಿದ್ಧತೆಯನ್ನು ನಡೆಸ್ತಾ ಇರುವಂತದ್ದು. ಅದರ ಜೊತೆಗೆ ಪ್ರತಿ ಬಾರಿ ಕೂಡ ಏನು ಡಿ ಕೆ ಶಿವಕುಮಾರ್ ಅವರು ಹೋದಲ್ಲೆಲ್ಲ ಸಾವಿರಾರು ಜನ ಸೇರ್ತಾ ಇದ್ದಾರೆ, ಅವರ ಅಭಿಮಾನಿಗಳು ಒಂದಾಗ್ತಾ ಇದೆ, ಅವರನ್ನ ಶ್ಲಾಘಿಸುವಂತಹ ಕೆಲಸಗಳಾಗ್ತಾ ಇದೆ. ಪ್ರತಿಯೊಂದು ಕಡೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಜೈಕಾರ ಕೇಳಿ ಬರ್ತಾ ಇದೆ. ಈ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಚುನಾವಣೆಯ ದೃಷ್ಟಿಯಿಂದ ಕಾರ್ಯವನ್ನ ನಿರ್ವಹಿಸಿದಂತೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಈ ಹಿಂದೆ ಗೆದ್ದಂತಹ ಚುನಾವಣೆ ಏನಿದೆ ಅದಾದ ಬಳಿಕ ಈಗ ಸಿಎಂ ಆಗಿ ಆಯ್ಕೆ ಆಗಿದ್ದಾರೆ, ಪದಗ್ರಹಣವನ್ನ ಸಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ತಮ್ಮ ಕೃತಜ್ಞತೆಯನ್ನ ನೀಡ್ತಾ ಇರುವಂತದ್ದು. ಇನ್ನೂ ಕೂಡ ಅನೇಕ ಹಳ್ಳಿಗಳಿಗೆ, ಅನೇಕ ಗ್ರಾಮಗಳಿಗೆ ಹೋಗಿ ಡಿ ಕೆ ಶಿವಕುಮಾರ್ ಭಾಷಣವನ್ನ ಮತ್ತೆ ಅವರ ಜನರಿಗೆ, ಅವರಿಗೆ ಬೆಂಬಲ ನೀಡಿದಂತಹ ಕಾರ್ಯಕರ್ತರು, ಅವರ ಬೆಂಬಲಿಗರಿಗೆ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕಿರುವಂತದ್ದು. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಕನಕಪುರ. ಮಾನ್ಯ ಗೃಹ ಸಚಿವರ ತವರಿನಲ್ಲೇ ಲಂಚ ಬಾಕ PC, ಅದು ಲೇಡಿ PC. 10,000 ರೂಪಾಯಿ ಲಂಚ ಪಡೆಯುವಾಗ